ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ವಲ್ಪ ಮೇಕಪ್ ಐಟಮ್ ಬಗ್ಗೆ ತೋರಿಸು ಅಂದ್ಕೊಂಡಿದ್ದೆ. ಎಲ್ಲ ಗರ್ಲ್ಸಿಗೂ ಮೇಕಪ್ ಅಂದರೆ ತುಂಬ ಇಷ್ಟ ಇರುತ್ತೆ. ಬಟ್ ಯಾವ ಥರ ಮೇಕಪ್ ಯೂಸ್ ಮಾಡ್ಕೊ, ಕೆಲವರಿಗೆ ಯಾವ ಪ್ರಾಡಕ್ಟ್ ನನ್ನ ಸ್ಕಿನ್ನಿಗೆ ಸೂಟ್ ಆಗ್ತೋ ಅಂದ್ಕೊಂಡು ತುಂಬ ಕ್ವಶನ್ಸ್ ಇರುತ್ತೆ. ಹಾಗೆ ನನಗೂ ತುಂಬ ಕ್ವಶನ್ಸ್ ಇದ್ದಿತ್ತು. ಬಟ್ ನಾನು ಸತ್ಯ ಹೇಳ್ಕೊಂಡು ನಾನು PUC ಬಪ್ಪೂರವರೆಗೂ ಮುಖಕ್ಕೂ ಒಂದು ಪೌಡ್ರ್ ಬಿಟ್ಟರೆ ಮತ್ತು ಎಂತ ಹಾಕೋದು ನಂಗೆ ಗೊತ್ತಿಲ್ಲ. ಕಣ್ಣಿಗೊಂದು ಕಾಡಿಗೆ ಹಾಕ್ತಿದ್ದೆ. ನನ್ನ ಸ್ಕಿನ್ ಅಷ್ಟು ಸೆನ್ಸಿಟಿವ್ ಇತ್ತಲ್ಲ, ಯಾರದ್ದು ಇಲ್ಲ ಅನ್ಕೊಂತೆ. ಯಾಕಂದರೆ ಸ್ವಲ್ಪ ಒಂಚೂರು ಯಾವ್ದಾದ್ರು ಕ್ರೀಮ್ ಟೆಸ್ಟಿಗೆ ಒಂದು ಹೈಕೊಂಡ್ರು ನಂಗೆ ಫುಲ್ ಅಲರ್ಜಿ ಆಯಿತು, ಉಸುಕೆಲ್ಲ ಶುರುವಾತಿತ್ತು. ಹಾಗೆ ನಾನು ಮದುವೆ ಟೈಮಲ್ಲೂ ನನ್ನ ಫ್ರೆಂಡ್ಸಿಗೆಲ್ಲ ಗೊತ್ತಿರ್ಲಕ್ಕ ಮುಖ ಫುಲ್ ಪಿಂಪಲ್ಸ್ ಎಲ್ಲ ಇದ್ದಿತ್ತು. ಆಮೇಲೆ ನಾನು ಡಾಕ್ಟರ್ನ ಸಜೆಸ್ಟ್ ಮಾಡಿದೆ, ನೋಡ್ಕೊಂಡು ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳಿ ಅವರೇ ಒಂದು ಸನ್ಸ್ಕ್ರೀನ್ ಮತ್ತು ಫೇಸ್ ವಾಶ್ ಕೊಟ್ಟಿದ್ದೀರ. ಸೊ ಈಗ ನನ್ನ ಹತ್ರ ಒಂದು ಸ್ವಲ್ಪ ಕಲೆಕ್ಷನ್ಸ್ ಇತ್ತು. ನಾನು ಅದು ಯಾವುದು ಏನಂದೇಳಿ ಎಲ್ಲ ತೋರಿಸ್ದೆ. ಮತ್ತು ನನ್ನ ಹೇರ್ಸಿಗೆ ನಾನು ಸ್ಟೈಲಿಂಗ್ ಮಾಡ್ತಿರ್ತೆ, ಅದಕ್ಕೆ ಏನು ಯೂಸ್ ಮಾಡ್ತೆ, ಯಾವ ಥರ ಅಂದು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ದೆ. ಫಸ್ಟ್ ನಾನು ಲಿಪ್ಸ್ಟಿಕ್ಕಿಗೆ ಹೋದೆ. ಆ್ಯಕ್ಚುಲಿ ನನ್ನ ಹತ್ರ ಇಪ್ಪುದು ರೇರ್ ಕಲರ್ಸ್ ಅಂದರೆ ನಾನು ಜಾಸ್ತಿ ಲಿಪ್ಸ್ಟಿಕ್ ಅಂದರೆ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇಲ್ಲ. ಒಂದು 2 ಅಥವಾ 3 ಅಷ್ಟೇ. ನಾನು ಒಂದೇ ಇಟ್ಕೊಂಬೋದು. ಎಲ್ಲದಕ್ಕೂ ಒಂದೇ ಹಾಕ್ತೈಕಂತೆ. ಒಂದೇ ಗ್ಲಾಸ್ ಹಾಕ್ತೆ, ಒಂದೇ ಮ್ಯಾಟ್ ಹಾಕ್ತೆ. ಬಟ್ 2 ಲಿಪ್ಸ್ಟಿಕ್ ಇಪ್ಪು ನನ್ನ ಹತ್ರ. ಮತ್ತೊಂದು ಲಿಪ್ ಗ್ಲಾಸ್ ನಾನು ಬೆಂಗಳೂರಿಗೆ ಬಂದ್ರ ಮೇಲೆ ತಗೊಂಡೆ. ಆ್ಯಕ್ಚುಲಿ ನಂಗೆ ಲಿಪ್ ಗ್ಲಾಸ್ ಅಷ್ಟು ಇಷ್ಟ ಆಗ್ತಿಲ್ಲ. ಬಟ್ ನನ್ನ ಹತ್ರ 2 ಲಿಪ್ಸ್ಟಿಕ್ ಇತ್ತು. ಒಂದು ಮೆಬಿಲಿನ್ ಅವ್ರದ್ದು. ಇದು ಆ್ಯಕ್ಚುಲಿ ನಂಗೆ ತುಂಬ ಫೇವ್ರೇಟ್. ನಾವು ಒಂದು ಸಲ ಇದನ್ನು ತಗೊಂಡ್ರೆ ಟ್ರೈ ಮಾಡುವಂತ. ಬಟ್ ಇದು ನಂದು ಫಾರ್ ಎವರ್ ಆಯಿತು. ಈ ಕಲರ್ ಒಂದು ಸ್ವಲ್ಪ ನ್ಯೂಡ್ ಬ್ರೌನಲ್ಲಿ ಬರುತ್ತೆ, ತುಂಬ ಚೆನ್ನಾಗಿತ್ತು ಅದೊಂದು. ಆಮೇಲೆ ಇದೊಂದು ಟ್ರೆಂಡ್ಸಿಗೆ ಹೋದಲ್ಲಿ ತಗೊಂಡದ್ದು ನಾನು. ಆ್ಯಕ್ಚುಲಿ ನಾನು ಹಂಗಲ್ಲ ಲಿಪ್ಸ್ಟಿಕ್ ಜಾಸ್ತಿ ಬೈ ಮಾಡೋದಿಲ್ಲ. ಬಟ್ ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಇದೊಂಥರ ಮರೂನ್ ಕಲರ್. ಈ ಕಲರ್ ಪಿಂಕ್ ಕಲರ್ ತೊಗೊಳ್ಬೋದು. ಬಟ್ ಒಂಥರ ಪಿಂಕ್ ಮರೂನ್. ಇದು ಅಷ್ಟೇ, ಎಲ್ಲರೂ ಅಪ್ರೂಪ ಡಾರ್ಕ್ ಶೇಡ್ ಬೇಕಾದ್ರೆ ಇದನ್ನು ಹಾಕ್ತೆ. ಆಮೇಲೆ ಅದು ಲಿಪ್ ಗ್ಲಾಸ್ ಇತ್ತು. ಲಿಪ್ ಗ್ಲಾಸ್ ಮತ್ತು ಲಿಪ್ ಬಾಮು ಇತ್ತು. ಇದೊಂದು ಲಿಪ್ ಬಾಮ್ ಈ ಜೂಡದಲ್ಲಿ ತಗೊಂಡದ್ದು. ಆ್ಯಕ್ಚುಲಿ ಇದು ಸ್ವಲ್ಪ ಬಬಲ್ ಗಮ್ ಫ್ಲೇವರ್ ಬರ್ತದೆ, ಹಂಗಾಗಿ ಇದೊಂದು ಇರಲಿ ಅಂದೇಳಿ ತಗೊಂಡೆ. ಆಮೇಲೆ ಇದೊಂದು ಮಿನಿ ಸೋಲ್ ತಗೊಂಡದ್ದು. ಕಾಣ್ಬೋದು, ಇದಕ್ಕೆ ಹೆಸರು ಅಂತ ಇಲ್ಲ. ಇದು ಆ್ಯಕ್ಚುಲಿ ಮಿನಿ ಸೋಲ್ ತಗೊಂಡದ್ದು. ಇದು ಬ್ರೌನ್ ಗಾಡೆಸ್ ಅಂತೆ, ಚೆನ್ನಾಗಿತ್ತು. ಇದು ಹಾಗೆ ನಂದು ಈ ಲಿಪ್ಸ್ಟಿಕ್ಕಿಗೆ ಸೂಟ್ ಆಗ್ತ, ಹಂಗಾಗಿ ಈ ಗ್ಲಾಸ್ ಸೂಟ್ ಆಗ್ತಂದೇಳಿ ಇದು ತಗೊಂಡೆ. ಆ್ಯಕ್ಚುಲಿ ಈ ಗ್ಲಾಸ್ ನಾ ಹೈಕೊಂಡಿದ್ದೆ ಕಣೀಗ. ಬರೀ ಗ್ಲಾಸ್ ಮಾತ್ರ ಹೈಕೊಂಡು ಲಿಪ್ಸ್ಟಿಕ್ ಹೈಕೊಂಡಿಲ್ಲ ನಾನು. ಬಟ್ ಆಲ್ಸೋ ಈ ಕಲರ್ ಕೊಡುತ್ತೆ. ನಾರ್ಮಲ್ ಸಿಂಪಲ್ ಹೊರಗಡೆ ಎಲ್ಲರೂ ಹೋಗ್ಬೋದಾರೆ ಇದು ಬೆಸ್ಟ್ ಅಂತ. ಆಮೇಲೆ ನಾನು ಲಿಪ್ ಲೈನರ್ ಎಲ್ಲ ಬಳಸೋದೇ ಇಲ್ಲ. ಬಟ್ ಈಗ ಟ್ರೆಂಡಿಂಗ್ ವೀಡಿಯೋಸ್ ಎಲ್ಲ ಕಂಡು ನನಗೂ ಲಿಪ್ ಲೈನರ್ ಹೈಕೊಂಡು ಕಲಿಸೋದ. ಹಂಗಾಗಿ ನಾನು ಒಂದು ಲಿಪ್ ಲೈನರ್ ತಗೊಂಡಿದ್ದೆ, ಸ್ವಿಸ್ ಬ್ಯೂಟಿ ಅವ್ರದ್ದು ಒಂದು ಲಿಪ್ ಲೈನರ್ ತಗೊಂಡಿದ್ದೆ. ಆ್ಯಕ್ಚುಲಿ ಇದು ಚೆನ್ನಾಗಿತ್ತು. ಇದು ನಾನು ಇದೇ ಕಲರ್ ತಗೊಂಡೆ. ಯಾಕಂದ್ರೆ ನಾನು ಜಾಸ್ತಿ ರೆಡ್ ಪಿಂಕಿಗೆಲ್ಲ ಹೋಗ್ತಿಲ್ಲ, ಈ ಥರ ಬ್ರೌನಿಶ್ ನ್ಯೂಡ್ ಕಲರಿಗೆಲ್ಲ ಹೋಗ್ತೆ. ಆಮೇಲೆ ನಾನು ಐಲೈನರ್ ಅಂತೂ ಹಾಕೋದೇ ಇಲ್ಲ. ಎಂತಕ್ಕಂದ್ರೆ ನಂಗೆ ಗೊತ್ತಿಲ್ಲ. ನಾನು ಮೊದಲು ಕಾಲೇಜಿಗೆ ಹೋಗೋತ್ತಿಗೆ ಐಲೈನರ್ ಇಲ್ಲದೆ ನಾನು ಹೊರಗೆ ಕಾಲಿಡೋದಿಲ್ಲ ಇತ್ತು. ಬಟ್ ಈಗ ಐಲೈನರ್ ಬಿಟ್ಟಿದೆ, ತುಂಬ ಟೈಮ್ ಆಯಿತು. ಈಗ ಮೆಬಿಲಿನ್ ಅವರದ್ದು ಕಾಜಲ್ ಹಾಕ್ತಿದ್ದೆ. ಇದೇ ಕಾಜಲ್, ಇದು ಒಂದೇ, ಇದನ್ನ ಹಾಕ್ತಿದ್ದೆ ಕಣ್ಣಿಗೆ. ಮತ್ತು ಅಪರೂಪಕ್ಕೆ ಎಲ್ಲರೂ ಫಂಕ್ಷನ್ ಅಂದ್ಕೊಂಡು ಇದ್ದದಿದ್ರೆ ಇದೊಂದು ಮಸ್ಕಾರ ಹಾಕ್ತೆ. ಇದು ಮೆಬಿಲಿನ್ ಅವ್ರದ್ದು ಹೈಪರ್ ಕರ್ಲ್ ಅಂದ್ಕೊಂಡು. ಇದು ನನ್ನ ಮದುವೆಗೆ ತಗೊಂಡದ್ದು. ಆ್ಯಕ್ಚುಲಿ ನನ್ನ ಮದುವೆಗೆ ಎಲ್ಲ ಐಟಮ್ಸ್ ತಗೊಂಡದ್ದು ನಾನು. ಅಷ್ಟರೊಳಗೆ ನನ್ನ ಹತ್ರ ಒಂದೇ ಒಂದು ಐಟಮ್ಸ್ ಇರಲಿಲ್ಲ ಅನ್ಕೊಂತೀನಿ, ಲಿಪ್ಸ್ಟಿಕ್ ಮತ್ತು ಕಾಡಿಗೆ ಬಿಟ್ಟು. ಇದೊಂದು ತಗೊಂಡೆ. ಇದು ಲೈಕ್ ಇತ್ತು ಮೆಬಿಲಿನ್ ಅವ್ರದ್ದು, ವಾಟರ್ ಪ್ರೂಫ್. ಇದು ಹೈಕೊಂಡು ತೊಳುವತ್ತಿಗೆ ಎಷ್ಟು ಕಷ್ಟ ಇತ್ತಂದ್ರೆ ಹೋತೇ ಇಲ್ಲ. ಅದನ್ನು ತಿಕ್ಕೊಂಡು ಅಷ್ಟು ವಾಟರ್ ಪ್ರೂಫ್. ಇದು ಒಳ್ಳೆ ಇತ್ತು. ಆಮೇಲೆ ಇದಿಷ್ಟು ನನ್ನ ಕಲೆಕ್ಷನ್ ಆಯ್ತು, ಲಿಪ್ಸ್ಟಿಕ್ ಮತ್ತು ಕಣ್ಣಿನ ಕಲೆಕ್ಷನ್ ಆಯಿತು. ಮತ್ತು ನಾನು ಮಾಯ್ಶ್ಚರೈಸರಿಗೆ ಹೋದೆ. ನಾನು ಮಾಯ್ಶ್ಚರೈಸರ್ ನಂಗೆ ಎಂತಂತೆ ಗೊತ್ತಿಲ್ಲ ಇದಕ್ಕೆ ಮೊದಲು. ಎಲ್ಲರೂ ಹೇಳೋದು ಮಾಯ್ಶ್ಚರೈಸರ್ ಹಾಕಿ ನಿನ್ನ ಸ್ಕಿನ್ ಹಾಳಾಗ್ತಾ ಹಿಂಗೆ ಅಂದೇಳಿ. ನಂದು ಆಯ್ಲಿ ಸ್ಕಿನ್ ಆಯಿತಾ. ಬಟ್ ಆಯ್ಲಿ ಸ್ಕಿನ್ ಅವ್ರಿಗೆ ಮಾಯ್ಶ್ಚರೈಸರ್ ಯೂಸ್ ಇಲ್ಲ ಅನ್ಕಂತೆ, ಕೆಲವ್ರು ಹಾಕ್ತಾರೆ. ಬಟ್ ಆಲ್ಸೋ ನಾ ಕಡೆ ಇದು ನನ್ನ ಫಸ್ಟ್ ಮಾಯ್ಶ್ಚರೈಸರ್ ಸೆಟಾಫಿಲ್ ಅವ್ರದ್ದು. ಇದು ನಂಗೆ ತುಂಬ ಯೂಸ್ ಆಯಿತು. ಆದರೆ ಮುಖ ರ್ಯಾಷಸ್ ಇಲ್ಲಿ ಏನೂ ಆಗ್ತಿಲ್ಲ. ಸೆನ್ಸಿಟಿವ್ ಸ್ಕಿನ್ನಿನವ್ರಿಗೆ ಹೇಳಿ ಮಾಡಿಸಂಥದ್ದು. ಕಾಣಿ ನಿಮ್ಮ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಇದನ್ನು ಯೂಸ್ ಮಾಡ್ಬೋದು. ಇದು ಡರ್ಮಟಾಲಜಿ ಟೆಸ್ಟೆಡ್. ಹಾಗಾಗಿ ಇದು ತುಂಬ ನನ್ನ ಪರ್ಸ್ನಲಿ ನನ್ನ ಫೇವ್ರೇಟ್ ಇದು. ಸನ್ಸ್ಕ್ರೀನಿಗೆ ಬರುತ್ತೆ. ಸನ್ಸ್ಕ್ರೀನ್ ಅಂದರೆ ನಾವು ಮೊದಲು ಹಾಕೋದಿಲ್ಲ. ಸನ್ಸ್ಕ್ರೀನ್ ಹಾಕ್ದೆ ಮುಖ ಎಲ್ಲ ಟ್ಯಾನ್ ಆಗಿ ಗಬ್ಬು ಎದ್ದು ಹೋಯ್ದಿತ್ತು. ಆಮೇಲೆ ಅದೇ ನಮ್ಮ ಮದುವೆ ಟೈಮಲ್ಲಿ ನಂಗೆ ಫುಲ್ಲು ಇದು ಪಿಂಪಲ್ಸ್ ಎಲ್ಲ ಹಾಕೋ ಶುರುವಾಯ್ತಲ್ಲ, ಆಗ ನಾನು ಅದು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನನಗೊಂದು ಸನ್ಸ್ಕ್ರೀನನ್ನು ಅಡ್ವೈಸ್ ಮಾಡ್ರು. ಇದು ಹಾಕ್ರ ಮೇಲೆ ಟ್ಯಾನ್ ಅದೆಲ್ಲ ಹೋಯ್ತು.
ತುಂಬ ಗ್ಲೋ ಬರ್ತಿತ್ತು ಸ್ಕಿನ್ ಎಲ್ಲ, ಮತ್ತು ಟ್ಯಾನು ಹೋಯ್ತು, ಮತ್ತು ಪಿಂಪಲ್ಸು ಆಗ್ತಿಲ್ಲ ನಂಗೆ. ಹಂಗೆ ಸಡನ್ಲಿ ಯಾವ್ದಾದ್ರು ಸನ್ಸ್ಕ್ರೀನ್ ಹಾಕೊಂಡ್ರೆ ಫುಲ್ ರ್ಯಾಷಸ್ ಹಾಕೋದು ಹಾಗೆಲ್ಲ ಆಗ್ತಿದ್ದಿತ್ತು. ಸೊ ಇದು ಅಡ್ಡಿಲ್ಲ, ಇದು ನಂಗೆ ಡಾಕ್ಟರ್ ಸಜೆಸ್ಟ್ ಮಾಡುತ್ತೆ. ಸನ್ ಯು ವಿ ಗೋಲ್ಡ್ ಅಂತೆ ಇದು. ಅದು ಆಲ್ಮೋಸ್ಟ್ ಖಾಲಿ ಇದೀಗ 3ನೇ 4ನೇದು. ಇದು ಬೆಸ್ಟ್ ಸನ್ಸ್ಕ್ರೀನ್ ಅನ್ಲಕ್ಕೆ. ಮತ್ತು ಇದು ನಿಮ್ಗೆ ಆಯಿಲಿ ಬತ್ತಿಲ್ಲ, ಮ್ಯಾಟ್ ಫಿನಿಶ್ ಬತ್ತತ್ತ, ಹಂಗೆ ಇದು ಬೆಸ್ಟ್ ಸನ್ಸ್ಕ್ರೀನ್ ಅನ್ಲಕ್ಕೆ. ಆಮೇಲೆ ಇದೊಂದು, ಇದು ಡಾಕ್ಟರ್ ಶೇಡ್ಸ್ ಇದು ಸನ್ಸ್ಕ್ರೀನ್ SPF 50+. ಆ್ಯಕ್ಚುಲಿ ಇದು ಒಳ್ಳೆದು, ಇದು ನಿಮ್ಗೆ ಸ್ವಲ್ಪ ಗ್ಲಾಸಿ ಲುಕ್ ಕೊಡುತ್ತೆ. ಇದು ನಾನು 1-2 ಮಂತ್ಸ್ ಬ್ಯಾಕ್ ಏನೋ ತಗೊಂಡದ್ದು, ಬಟ್ ಇದು ವರ್ತ್. ఎందుకంದ್ರೆ ಇದು ಹಾಗೆ ನನ್ನ ಸ್ಕಿನ್ನಿಗೆ ಒಳ್ಳೆ ರೆಸ್ಪಾನ್ಸ್ ಮಾಡುತ್ತೆ, ಲೈಕ್ ಪಿಂಪಲ್ಸ್ ರ್ಯಾಷಸ್ ಎಲ್ಲ ಆಗ್ತಿಲ್ಲ, ಇದು ಬೆಸ್ಟ್ ಅಂತೆ. ಬಟ್ ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ, ಇದು ಸ್ವಲ್ಪ ಗ್ಲಾಸಿ ಆಯಿಲಿ ಫಿನಿಶ್ ಕೊಡುತ್ತೆ, ಬಟ್ ಬೋತ್ ಆರ್ ಗುಡ್ ಅಂತೆ. ಆಮೇಲೆ ಎಂಥದ್ದು, ಆಮೇಲೆ ಸಿರಮಿಗೆ ಸೆರಮಲ್ಲ. ಫಸ್ಟ್ ಗಾರ್ನಿಯರ್ ಸೆರಮ್ ಯೂಸ್ ಮಾಡ್ತಿದ್ದೆ, ಮುಖದಲ್ಲಿ ಕಲಿ ಎಲ್ಲ ಅದು ಹೊತ್ತು ಅನ್ಕೊಂಡೆಲ್ಲ ಹೇಳ್ತಿದ್ದೀರ. ಆ್ಯಕ್ಚುಲಿ ಅದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ ನಮಗೆ. ಯಾರೋ ಕಲಿ ಹೊತ್ತಂಬ್ರು ಗಾರ್ನಿಯರ್ ಸಿರಮ್ ಹಾಕ್ರಿ, ಫ್ರೆಂಡ್ ತಕೊಂಡ್ರು ಹೈಕೊಂಡ್ರು, ಓ ನಮಗೂ ಹೈಕಮ್ಮ ನಮ್ಮ ಕಲಿಯು ಹೊತ್ತಲ್ಲ ಅನ್ಕೊಂಡು ಫಸ್ಟ್ ಯೂಸ್ ಮಾಡಿದ್ನ ಗಾರ್ನಿಯರ್ ಸಿರಮ್. ಬಟ್ ಇಟ್ಸ್ ಗುಡ್. ಯಾವುದೇ ಆಗಲಿ ನಾನು 1-2 ದಿನ ಮಾಡ್ತೆ, ಕಡಿಮೆ ಮಾಡೋದಿಲ್ಲ, ಬಟ್ ಅದು ವರ್ಕ್ ಆಯ್ತು ನನಗೆ. ಹಂಗೆ ಈ ಸಲ ನಾನು ಪ್ಲಮ್ ಅವರದ್ದು ನಿಯಾಸಿನಮೈಡ್ ಸಿರಮ್ ತಗೊಂಡಿದ್ದೆ. ಆ್ಯಕ್ಚುಲಿ ಇದು ಗುಡ್ ಅಂತಲೇ ಹೇಳಕ್ಕೆ, ರೈಸ್ ವಾಟರಿಂದ 1-2-3 ಸರಿ ಹಾಕಿದೆ ನಾನು. ನಂಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದು. ನಾನು ನೈಟ್ ಹೈಕೊಂಡು ಮಲ್ಕೊಂಡ್ಬಿಡ್ತನ್ನ. ಸೊ ನಂಗೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು. ಇದ್ರ ಜೊತೆಗೆ ನಾನು ಒಂದು ಟೋನರ್ ಸಹ ತಗೊಂಡಿದ್ದೆ, ಅದು ಪ್ಲಮ್ ಅವರದ್ದೇ ಟೋನರ್. ಇದು ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ ಇದೆ 3%, ಇದು 10% ಸಿರಮ್. ಆ್ಯಕ್ಚುಲಿ ಇದು ಎಷ್ಟು ಒಳ್ಳೆ ಇತ್ತು ಅಂದರೆ, ನಂಗೆ ಟೋನರ್ ಗೀನರ್ ಎಲ್ಲ ಅಂದರೆ ಎಂಥ ಸುಡ್ಕೊತೀನಿ ಎಂಥದ್ದು ಗೊತ್ತಿಲ್ಲ ಇತ್ತು. ಬಟ್ ನಾನು ತುಂಬ ವೀಡಿಯೋಸ್ ಎಲ್ಲ ಕಂಡು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಆಮೇಲೆ ಈ ಕಣಿ ಇದು ಸ್ಮೆಲ್ ಏನಂತ ಇಲ್ಲ. ಯಾವತ್ತೂ ನೀವು ಸ್ಮೆಲ್ ಬರೋ ಪ್ರಾಡಕ್ಟನ್ನು ಯೂಸ್ ಮಾಡಬಾರ್ದು, ಯಾಕಂದ್ರೆ ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ, ಫ್ರ್ಯಾಗ್ನೆನ್ಸ್ ಎಲ್ಲ ಹಾಕಿರ್ತಾರೆ. ಹಾಗಾಗಿ ಇದು ಸ್ಮೆಲ್ ಇಲ್ಲ. ಆಲ್ಮೋಸ್ಟ್ ಮುಖಕ್ಕೆಲ್ಲ ಹಾಕೋತಿ ಸ್ವಲ್ಪ ಸ್ಮೆಲ್ ಇಲ್ದಿದ್ದು ತಗೊಂಡ್ರೆ ಬೆಸ್ಟ್ ಅಂತಂತೆ. ಸ್ವಲ್ಪ ಮೆಡಿಸಿನ್ ಸ್ಮೆಲ್ ಇತ್ತು. ಓಕೆ, ಇದು ತುಂಬ ಒಳ್ಳೆ ಇತ್ತು. ಇದನ್ನು ಜಸ್ಟ್ ಹಿಂಗೆ ಮಾಡಿ ಸ್ಪ್ರೇ ಮಾಡ್ಕೊಂಡ್ರೆ ಆಯ್ತು. ಆ್ಯಕ್ಚುಲಿ ಒಂಥರ ಪ್ರಿನ್ಸಸ್ ಫೀಲ್ ಕೊಡುತ್ತಿದ್ದು ಹೈಕಂಬತಿ. ಓಕೆ, ನಾನು ಇದನ್ನೇ ಯೂಸ್ ಮಾಡಿ ಟೋನರ್ ಆಗಿ. ಇದು ನಮ್ಮ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಗೀಲ್ಸ್ ಎಲ್ಲ ಕಂಡ್ಕೊಂಡು ಲಾಸ್ಟ್ ಆಯ್ತು. ಇದು ಒಂದು ಟ್ರೈ ಮಾಡು ಅಂತೇಳಿ ಡಾಟ್ ಆ್ಯಂಡ್ ಕೀ ಅವರದ್ದು ಸನ್ಸ್ಕ್ರೀನ್ ತಗೊಂಡೆ. ಟಿಂಟೆಡ್ ಸನ್ಸ್ಕ್ರೀನ್ ಅನ್ಕೊಂಡು ಬಂತು. ಅಂದರೆ ಅದರಲ್ಲಿ ಮಾಯ್ಶ್ಚರೈಸರ್ ಇರುತ್ತೆ, ಲೈಕ್ ಎಲ್ಲಿ ಹೋಯ್ತು ಅಂದರೆ ಫೌಂಡೇಶನ್ ಇಲ್ಲಿ ಮಾಯ್ಶ್ಚರೈಸರ್ ಎಲ್ಲ ಇದ್ರಾಗೆ ಇತ್ತಂಬ್ರ ಅನ್ಕೊಂಡು ತಗೊಂಡೆ. ಒಳ್ಳೆ ಇತ್ತಿದ್ದು ಪ್ರಾಡಕ್ಟ್. ಫಸ್ಟ್ ಹಾಕೋತಿ ಹೆದರಿಕೆ ಇತ್ತು, ಮುಖ ಎಲ್ಲ ಹಾಳಾಗ್ತಂದೇಳಿ, ಬಟ್ ಇಲ್ಲ, ಬೆಸ್ಟ್ ಇತ್ತಿದು. ನಾನೆಲ್ಲರೂ ಹೊರಗೆಲ್ಲ ನಾರ್ಮಲಿ ಹೊರಗೋಗ್ಬತ್ತಿ ನಾನು ಇದನ್ನೇ ಯೂಸ್ ಮಾಡೋದು. ಚಿಕ್ಕ ಬಾಟಲ್ ಬಟ್ ವರ್ತ್. ಇದನ್ನು ತಗೊಂಡೆ. ಇದೆಲ್ಲ ಹೊರಗೆಲ್ಲ ಹೋಗ್ಬತ್ತಿ ನಮಗೆಲ್ಲ ಹೈಕಂತ ಕೂಕಂಕಾತಿಲ್ಲ ಒಂದೊಂದೇ. ಜಸ್ಟ್ ಇದನ್ನು ಹಿಂಗೆ ತಗೊಂಡು ಹಿಂಗೆ ಮಾಡ್ಕೊಂಡ್ರೆ ಆಯ್ತು, ಕೆಲಸ ಈಸಿ ಆಗ್ತದೆ. ಮತ್ತು ಇದು ನನ್ನ ಸ್ಕಿನ್ನಿಗೆ ಹಂಗೆ ಅಂತ ರ್ಯಾಷಸ್ ಎಂತ ಆಗಿಲ್ಲ ನಾನು ಇದನ್ನು ಯೂಸ್ ಮಾಡಿದ ಮೇಲೆ. ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ತಿದ್ದೆ. ನನ್ನ ಮದುವೆ ಟೈಮಿಗೆ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡು ಒಟ್ಟು ಗಡ್ಬಿಡಿ ಮಾಡಿ ತಗೊಂಡದ್ದು. ನನ್ನ ಫ್ರೆಂಡ್ ಒಬ್ಳು ಶ್ರೇಯನ್ ಅಂತಿದ್ದಾಳ, ನಂಗೆ ಆ್ಯಕ್ಚುಲಿ ಮೇಕಪ್ ಬಗ್ಗೆ ಅಂತ ಗೊತ್ತಿಲ್ಲಲ್ಲ, ಅವಳಲ್ಲಿ ಕರ್ಕೊಂಡೋಗಿ ನಾನು ಇದನ್ನೆಲ್ಲ ತಗೊಂಡದ್ದು. ಆ್ಯಕ್ಚುಲಿ ನಾನು ಮೇಕಪ್ ಐಟಮ್ ಅಲ್ಲ, ಆ್ಯಕ್ಚುಲಿ ಅವಳು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಹಂಗಾಗಿ ಅವರಿಗೆ ಸ್ವಲ್ಪ ಗೊತ್ತಿರುತ್ತಲ್ಲ ಅಂದ್ಕೊಂಡು ನಾರ್ಮಲ್ ಯೂಸ್ ಮಾಡೋಕ್ಕೆ ಯಾವುದು ಏನು ಬೆಸ್ಟ್ ಅಂದೇಳಿ ಹಂಗಾಗಿ ಇದು ನನ್ನ ಮೆಬಿಲಿನ್ ತಗೊಂಡದ್ದು ಪೌಡರು, ಫಿನಿಶಿಂಗ್ ಪೌಡರ್. ಇದು 1-2-3 ಸಲ ಯೂಸ್ ಮಾಡಿದೆ, ಅದಾದಮೇಲೆ ಯೂಸ್ ಮಾಡಲಿಲ್ಲ ನಾನು. ಇದು ಒಳ್ಳೆ ಇತ್ತು. ಇದು ನಂಗೆ ಮೆಬಿಲಿನ್ ಅವ್ರದ್ದು ನಂಗೆ ಸ್ವಲ್ಪ ಸ್ಕಿನ್ನಿಗೆ ಅಡ್ಡಿಲ್ಲ ಅನ್ಸುತ್ತೆ. ಈ ಲ್ಯಾಕ್ಮಿ ಅವ್ರದ್ದು ಹಾಕಿದ್ರೆ ಫುಲ್ ರ್ಯಾಷಸ್ ಗಿಂಡು ಹಾಗೆಲ್ಲ ಆಗ್ತದೆ. ಹಾಗಾಗಿ ನಾನು ಇದೊಂದು ತಗೊಂಡಿದ್ದೆ ಈಗ ಪೌಡರ್. ಆಮೇಲೆ ನಂಗೆ ಯಾರೋ ಗಿಫ್ಟ್ ಕೊಟ್ಟಿದ್ದೀರಿ ಲ್ಯಾಕ್ಮಿ ಅವರದ್ದು, ಅದು ಹಾಗೆ ಇತ್ತು. ಕಾಂಬ ಕೆಲವು ಸತಿ ಮಿಕ್ಸ್ ಮಾಡಿ ಹೈಕಂತೆ, ಬಟ್ ಹೈಕಂಡು ಸ್ವಲ್ಪ ರ್ಯಾಷಸ್ ಎಲ್ಲ ಆದಂಗೆ ಆಯ್ತು. ಬಟ್ ಅಡ್ಡಿಲ್ಲ, ಪಟ್ಟ ತೆಗೆದ್ರೆ ಅಡ್ಡಿಲ್ಲ, ಅದು ಲಾಂಗ್ ಲಾಸ್ಟಿಂಗ್ ಮಾಡಿ ಹೈಕಂಡ್ರೆ ಮಾತ್ರ ಫುಲ್ ರ್ಯಾಷಸ್ ಎಲ್ಲ ಆಗ್ತಾ. ಹಂಗಾಗಿ ನಾನು ಹತ್ರ ಇದು ಒಂದಿತ್ತು ಲ್ಯಾಕ್ಮಿ ಅವರದ್ದು. ಬರೀ ಫೌಂಡೇಶನಲ್ಲೂ ನನ್ನ ಹತ್ರ 2 ಥರದ್ದಿತ್ತು. ನನ್ನ ಹತ್ರ ಕನ್ಸೀಲರ್ ಅದೆಲ್ಲ ಎಂಥದ್ದು ಇಲ್ಲ, ನಾನು ಹೈಲೈಟರ್ ಅದೆಲ್ಲ ಎಂಥದ್ದು ನಾನು ಯೂಸ್ ಮಾಡೋದಿಲ್ಲ. ಫಸ್ಟ್ ನಾನು ಮೆಬಿಲಿನ್ ಅವರದ್ದು ಫೌಂಡೇಶನ್ ಇದು ನನ್ನ ಮದುವೆಗೆ ತಗೊಂಡದ್ದು. ಇದು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಪರ್ಸ್ನಲ್. ಎಲ್ಲರೂ ಪ್ಯಾಚಸ್ ಎಲ್ಲ ಇದ್ದರೆ, ಬಟ್ ಇದು ನಂಗೆ ತುಂಬ ಇಷ್ಟ. ನಂಗೆ ಬೇರೆ ಆದರೂ ಮೇಕಪ್ ಇದೆಲ್ಲ ಹೈಕೊಂಡು ಸ್ವಲ್ಪ ಆಡ್ ಆಗಿ ಅನಿಸೋದು.
ಲೈಕ್ ನಂಗೆ ಕಲರ್ ಸೆಲೆಕ್ಟ್ ಮಾಡೋಕ್ಕೆ ಬರ್ತೈತೆ ನನ್ನ ಸ್ಕಿನ್ ಟೋನಿಗೆ ಯಾವ ಥರ ಶೇಡ್ಸ್ ಹಾಕಕ್ಕಂತ. ಬಟ್ ಇದು ನಂದು ನನ್ನ ಸ್ಕಿನ್ ಟೋನಿಗೆ ಇದು ಒಳ್ಳೆ ಶೇಡ್ ಅನ್ಕಂತೆ ಚೆನ್ನಾಗಿ ಹತ್ತು ಹಾಕ್ರೆ ಅಂದರೆ ಒಂಥರ ಮೊಸಿ ಬಡ್ಕೊಂಡಾಗ ಕಾಣಂಗೆ ಗೊತ್ತಿಲ್ಲ. ಸೊ ಇದು ನನ್ನ ಫೇವ್ರೇಟ್ ವಾಟರ್ ಪ್ರೂಫ್. ಇದು ಒಂದು ಸಾಧಾರಣ ನೀರೆಲ್ಲ ತಾಗ್ರೆ ಹೋಗ್ತಿಲ್ಲ. ನಂತರ ಲ್ಯಾಕ್ಮಿ ಇತ್ತು ಇದು ಫೌಂಡೇಶನ್, ಇದಂತ ಪ್ರೈಮಿಂಗ್ ಫೌಂಡೇಶನ್ ನಂಗೆ ದೇವರನ್ನೇ ಗೊತ್ತಿಲ್ಲ. ಓಕೆ ಇದೊಂದಿತ್ತು, ಇದನ್ನು ನಾನು ರೇರ್ ಯೂಸ್ ಮಾಡೋದು. ಇದು ನನ್ನ ಸ್ಕಿನ್ ಟೋನಿಗೆ ಒಳ್ಳೆ ಮ್ಯಾಚ್ ಆಗ್ತದೆ. ಆಮೇಲೆ ಇಷ್ಟೆಲ್ಲ ಮಾಡ್ಕೊಂಡ್ರ ಮೇಲೆ ಮುಖದ ಮೇಕಪ್ ಎಲ್ಲ ತೆಗೋಕೆ ಅಂತರೂ ಬೇಕಲ್ಲ, ಎಣ್ಣೆ ಎಲ್ಲ ಹಾಕಿ ಕೆಲವು ರ್ಯಾಷಸ್ ಆಗ್ತಾ ಅನ್ಕೊಂಡು ನಾನು ಗಾರ್ನಿಯರ್ ಇವರದ್ದು ಇದು ತಗೊಂಡಿದ್ದೆ ಮೇಕಪ್ ರಿಮೂವಲ್ ವಿಟಮಿನ್ ಸಿ ಇದು ಕ್ಲಿನ್ಸಿಂಗ್ ವಾಟರ್ ಅಂತೆ. ಓಕೆ ಇದು ಚೆನ್ನಾಗಿತ್ತು. ಐಸ್ ಲಿಪ್ಸ್ ಫೇಸಿಗೆ ಎಲ್ಲದಕ್ಕೂ ನಾವು ಹಾಕ್ಕೋಬೋದು, ಏನು ಸೈಡ್ ಎಫೆಕ್ಟ್ ಇಲ್ಲ, ಕಣ್ಣು ಸಹ ಉರುವುದಿಲ್ಲ. ಬಟ್ ನಾನು ಇದು ಮದುವೆ ಟೈಮಿಗೆ ತಗೊಂಡದ್ದು ಮೇಕಪ್ ರಿಮೂವಲ್ ಇದು ಕಾಣಿ, ಇದು ಚೆನ್ನಾಗಿತ್ತು. ಒಳ್ಳೆ ಮೇಕಪ್ ಎಲ್ಲ ಒಳ್ಳೆ ಹೋತ್ತು. ಲೈಕ್ ನೀವು ಒಂದು ಹಾಕಿ ತಿಕ್ಕಕ್ಕೆ ಹಂಗೆ ಅಂತಿಲ್ಲ, ಜಸ್ಟ್ ಒಂದು ಕಾಟನ್ ಪ್ಯಾಡ್ ಬರ್ತಾರ ಜಸ್ಟ್ ಹಾಕಿ ಹಿಂಗೆ ಅಂದ್ರೆ ಸಾಕು, ಸೀದಾ ಬಂದು ಬಿಡುತ್ತೆ. ಅಂದರೆ ಹೆವಿ ಫೋರ್ಸ್ ಎಲ್ಲ ಹಾಕ್ತಾನಲ್ಲೇ ಇಲ್ಲ ಮೇಕಪ್ ರಿಮೂವ್ ಆಯಿಲ್. ಇದೊಂದು ಗಾರ್ನಿಯರ್. ನನ್ನ ಹೇರ್ ಯಪ್ಪ ಎಲ್ಲರೂ ನನ್ನ ಹೇರ್ ಮೇಲೆ ಕಣ್ಣಕ್ಕ ಎಂತ ಕಟ್ ಮಾಡಿದೆ ಕೂದಲು ಬತ್ತಿಲ್ಲ ಹಾಗೆ ಹಿಂಗೆ ಅಂದರೆ ನಾ ಕಟ್ ಮಾಡುತ್ತೆ ಒಂದು ಇಷ್ಟಿಷ್ಟು ಇತ್ತಕ್ಕ. ಜಸ್ಟ್ ಈಗ ತುಂಬ ಉದ್ದ ಇತ್ತು ಅಂದರೆ ನಿಮ್ಗೆ ಹೆಂಗೆ ಅನ್ಸುತ್ತೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಫೀಲ್ ಮಾಡ್ಕೋಬೋದು. ಅಂದರೆ ನನ್ನ ಕೂದಲು ತುಂಬ ಉದ್ದ ಇತ್ತು ಆ್ಯಕ್ಚುಲಿ. ಈಗ ಯಾಕಂದ್ರೆ ನನ್ನ ಕೂದಲು ಬೇಗ ಬೆಳೆಯೋದು, ಸೊ ತುಂಬ ಉದ್ದ ಇತ್ತು ಕೂದಲು. ನಾನು ಫೀಲ್ ಮಾಡ್ಬೋದು, ನೀವು ನೋಡ್ಬೋದು ಇಲ್ಲಿ ನೋಡಿ ತುಂಬ ಉದ್ದ ಇತ್ತು, ಒಂದು ಜುಟ್ಟು ಹಾಕೋಬೋದು ಈಗ. ಸೊ ಇದನ್ನು ನಾನು ಹೆಂಗೆ ಕೇರ್ ಮಾಡ್ತೀನಿ ಏನಂದೇಳಿ, ನಾನು ಸ್ಟೈಲಿಂಗ್ ಮಾಡೋದೆಲ್ಲ ಜಾಸ್ತಿ ಮೊದಲೆಲ್ಲ ಮಾಡೋದಿಲ್ಲ ಇತ್ತು. ನಾನು ಒಂದು 4-5 ಸಲ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೆ. ಯಪ್ಪ ಇವ್ಳು 4-5 ಸಲ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಾಳ, ಇವಳು ಕೂದಲು ಹ್ಯಾಂಗೆ ಉಳಿತು ಅನ್ಕೊಂಡು ನೀವು ಕೇಳ್ಬೋದು. ನನಗೂ ಗೊತ್ತಿಲ್ಲ, ದೇವ್ರ ದಯೆ ಅಂತಕೊಂಡ್ರೆ. ಫಸ್ಟ್ ಒಂದು 3 ಸಲ ಮಾಡಿಸ್ದಲ್ಲಿ ನಂಗೆ ಎಂಥದ್ದು ಇಲ್ಲ, 4ನೇ ಸಲ ಮಾಡಿಸ್ದಲ್ಲೂ ಫುಲ್ ಹೇರ್ ಫಾಲ್ ಆಫು ಸ್ಟಾರ್ಟ್ ಆಯಿತು. ಭಯ ಆಯಿ ನನಗೆ ಯಾಕಾದ್ರೂ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡೆ ಅನಿಸಿ ಹೋಯ್ತು. ಅದಾದ್ಮೇಲೆ ಕಡೆಗೆ ನಾನು ಮತ್ತೆ ಮಾಡ್ಸೋಕೆ ಹೋಯ್ಲಿಲ್ಲ. ನಂದು ಸ್ಟ್ರೈಟ್ನಿಂಗ್ ಇದು ಕೂದಲೆಲ್ಲ ಕಟ್ ಮಾಡಿಸಿ ನಾರ್ಮಲ್ ನಮ್ಮ ಕರ್ಲಿ ಹೇರ್ ಬೇಬಿ ಹೇರ್ನ ಹಂಗೆ ಮೇಂಟೈನ್ ಮಾಡ್ತಾ ಬಂದೆ. ಈಗೆಲ್ಲ ನಾನು ಸ್ಟ್ರೈಟ್ನಿಂಗ್ ಮಿಷಿನಲ್ಲಿ ತಗೊಂಡಿದ್ದೆ. ಸೊ ಅದರಲ್ಲೇ ನಾನು ಎಲ್ಲರೂ ಹೋಗ್ಬೋದು ಸ್ಟೈಲಿಂಗ್ ಮಾಡ್ತೆ ಅಷ್ಟೇ. ಬಟ್ ಅದು ನಮ್ಮ ಹೇರಿಗೆ ಡ್ಯಾಮೇಜ್ ಆಗ್ತಲ್ಲ, ಸೊ ನಾನು ಎಂಥ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ನಾನು ನಿಮ್ಗೆ ಹೇಳ್ತೆ. ಓಕೆ, ಫಸ್ಟ್ ನಾವು ಸ್ಟ್ರೈಟ್ನಿಂಗ್ ಮಾಡ್ಕೊಂತ ಸ್ಟ್ರೈಟ್ನಿಂಗ್ ಆಗಲಿ ಕರ್ಲಿ ಎಂಥದೇ ಒಂದು ಮಾಡ್ಕೊಂಬರ್ತೀವಿ ಬ್ಲೋ ಡ್ರೈ ಎಲ್ಲ. ನಾನು ಹೀಟ್ ಪ್ರೊಟೆಕ್ಟ್ ಸ್ಪ್ರೇ ಯೂಸ್ ಮಾಡ್ತೆ ಸ್ಟ್ರೀಕ್ ಅವರದ್ದು. ಇದು ಆ್ಯಕ್ಚುಲಿ ಒಳ್ಳೆ ಇತ್ತು. ಹೇರ್ ಕಟ್ ಮಾಡ್ಸೋಕೆ ಹೋದ್ನಲ್ಲ, ಆ ಸಲೂನ್ ಅವ್ರು ನನಗೆ ಅಡ್ವೈಸ್ ಮಾಡೋದು ಇದು ಹಾಕಿ ಮ್ಯಾಮ್ ಅಂತ, ಕೂದಲು ಡ್ಯಾಮೇಜ್ ಆಗ್ತಿಲ್ಲ ಅಂತ. ಅಷ್ಟರಲ್ಲಿ ನನಗೂ ಗೊತ್ತಿಲ್ಲ, ನಾನು ಜಸ್ಟ್ ಹಿಂಗೆ ಮಾಡ್ಕೊತಿದ್ದೆ. ಕೂದಲೆಲ್ಲ ಫುಲ್ ಫಿಝಿ ಒಂಥರ ಡ್ರೈ ಆಯ್ತಿದ್ದಿತ್ತು. ಬಟ್ ಇದನ್ನು ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಯಿತು, ನ್ಯಾಚುರಲ್ ಲುಕ್ ಕೊಡತ್ತು. ಇದು ಹಾಗೆ ಅಂತಂದರೆ ನೀವು ಸ್ಟ್ರೈಟ್ನಿಂಗ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಈ ಥರ ಮಾಡಿ ಸ್ಪ್ರೇ ಮಾಡ್ಕೊಂಡ್ರೆ ಆಯಿತು. ಇಟ್ಸ್ ಅ ಗುಡ್ ಸ್ಪ್ರೇ ಅನ್ಲಕ್ಕ. ಯಾರೆಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೊಂತ್ರಿ ಬ್ಲೋ ಡ್ರೈ ಎಂಥದೇ ಸ್ಟೈಲಿಂಗ್ ಆಗಲಿ ನೀವು ಈ ಸ್ಪ್ರೇನ ಯೂಸ್ ಮಾಡಲೇಬೇಕು. ಸೊ ನಿಮ್ಮ ಹೇರ್ ಗುಡ್ ಕಂಡೀಷನಲ್ಲಿ ಇರುತ್ತೆ ಅನ್ಕಂತೆ. ಆಮೇಲೆ ಸೆರಮ್ ನಾನು ಶ್ರೀಕ್ ಅವ್ರದ್ದು ಸೆರಮ್ ಯೂಸ್ ಮಾಡ್ತಿದ್ದೆ. ಫಸ್ಟ್ ಬ್ಲೂ ಕಲರ್ ಒಂದು ಬರ್ತಿತ್ತು, ಅದನ್ನು ಯೂಸ್ ಮಾಡ್ತಿದ್ದೆ. ಆಮೇಲೆ ಯಾರೋ ಹೇಳಿದ್ರು ಇದು ವಾಲ್ನಟ್ ಅವರದ್ದು ಚೆನ್ನಾಗಿತ್ತು, ಇದು ವಾಲ್ನಟ್ ಇದು ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಇದನ್ನು ಯೂಸ್ ಮಾಡ್ತಿದ್ದೆ. ಸಾರಿ, ನನಗೆ ಎರಡರಲ್ಲೂ ಯಾವ ಡಿಫ್ರೆನ್ಸ್ ತೋರೋದಿಲ್ಲ, ಬಟ್ ಇದು ಗುಡ್ ಅಂತೆ. ನಾನು ಇದನ್ನು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ. ನಾನು ಕರ್ಲ್ ಕೆಲಸತಿ ಮೇಂಟೈನ್ ಮಾಡುವ ಅನ್ಸುತ್ತೈತೆ. ಆ್ಯಕ್ಚುಲಿ ನನ್ನ ಹೇರ್ ಕರ್ಲ್, ಬಟ್ ನಾನು ಅದನ್ನು ಮೇಂಟೈನ್ ಮಾಡಿದೆ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿ ಒಂಥರ ವೇವ್ ಥರ ಐತಿ ಈಗ. ಸೊ ನಾನು ಅದಕ್ಕೆ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದು ಫಸ್ಟ್ ಕಾವ್ಯ ಅನ್ಕೊಂಡು. ಅವಳು ಯೂಸ್ ಮಾಡ್ತೀನಿ, ನಾನು ಒಂದು ಸತಿ ಹೈಕೊಂಡಿದ್ದೆ, ನಂಗೆ ತುಂಬ ವರ್ತ್ ಅನಿಸ್ತು. ಹಾಗಾಗಿ ನನ್ನ ಮತ್ತೊಬ್ಬರು ಫ್ರೆಂಡ್ ದಿಶಾ ಅನ್ಕೊಂಡಿದ್ದಾಳು. ಅವಳು ರೀಸೆಂಟಾಗಿ ನಾನು ಅವಳ ಮನೆಗೆ ಹೋದಲ್ಲಿ ನಾನು ಕಂಡೆ. ಆ್ಯಕ್ಚುಲಿ ನನಗೂ ಬೇಕಿತ್ತು, ಬಟ್ ನಾನು ಫಿಕ್ಸ್ ಮೈ ಕರ್ಲ್ ತಗೊಂಬೋದಾ ಯಾವ್ದು ತಗೊಂಬೋದು ಅಂತ ಫುಲ್ ಕನ್ಫ್ಯೂಸ್ ಆಗಿದ್ದೆ. ಆ್ಯಕ್ಚುಲಿ ಇದ್ರಲ್ಲಿ ತುಂಬ ಥರ ಕರ್ಲ್ ಕ್ರೀಮ್ ಬರ್ತದೆ, ಬಟ್ ಅವಳು ಇದು ಗುಡ್ ಪ್ರಾಡಕ್ಟ್, ಇದನ್ನೇ ಯೂಸ್ ಮಾಡಿ ಅನ್ಕೊಂಡು. ಹಾಗಾಗಿ ನಾನು ಕರ್ಲ್ ಕ್ರೀಮ್ ತಗೊಂಡಿದ್ದೆ 2. ಒಂದು ಜೆಲ್ಲಿ ಥರ ಬರುತ್ತೆ, ಇನ್ನೊಂದು ಹೇರ್ ಬಟರ್ ಅಂತ. 2 ಯೂಸ್ ಮಾಡಬೇಕು. ಇದರಲ್ಲೇ ಶಾಂಪೂ ಬರುತ್ತೆ, ಆಮೇಲೆ ಹೇರ್ ಮಾಸ್ಕ್ ಬರ್ತದೆ, ಕಂಡೀಷ್ನರ್ ಬರ್ತದೆ. ಬಟ್ ನಾನು ಇದು 2 ಯೂಸ್ ಮಾಡೋದು. ಫಿಝಿಯ ಇರ್ಬೋದಿಲ್ಲ, ಸ್ವಲ್ಪ ಟೆಕ್ಸ್ಚರ್ ಕೊಡುತ್ತೆ ನಿಮಗೆ. ಹಾಗಾಗಿ ನಾನು ಇದನ್ನು 2 ಯೂಸ್ ಮಾಡ್ತೀನಿ. ಆಮೇಲೆ ಸ್ಕಿನ್ ಬೆಂಗಳೂರಿಗೆ ಬಂದ್ರ ಮೇಲೆ ಸ್ಕಿನ್ನೆಲ್ಲ ಫುಲ್ಲು ಡ್ರೈ ಆಗ್ಬೋದು. ಡ್ರೈ ಅಂದ್ರೆ ಅದು ಹೇಳಿ ತೀರಾ. ಹಾಗಾಗಿ ಚಳಿಗಾಲ ಅನ್ಕೊಳಲ್ಲ, ಮಳೆಗಾಲದಾಗೂ ಡ್ರೈ ಆಗ್ತಿತ್ತು ಸ್ಕಿನ್. ನಾನು ಸ್ವಲ್ಪ ಡ್ರೈ ಸ್ಕಿನ್ನು, ನನ್ನ ಫೇಸ್ ಮಾತ್ರ ಆಯಿಲಿ ಸ್ಕಿನ್, ಕೈ ಮೈಯೆಲ್ಲ ಡ್ರೈ. ಹಾಗಾಗಿ ನಾನು
ಒಂದು ಬಾಡಿ ಲೋಷನ್ ಹಾಕ್ತಿದ್ದೆ ಪ್ಲಮ್ ಅವರದ್ದು. ಆ್ಯಕ್ಚುಲಿ ಎಂಥ ಸ್ಮೆಲ್ ಅಂದರೆ, ಆ್ಯಕ್ಚುಲಿ ನಾನು ಬಾಡಿ ಲೋಷನ್ ಅಂತ ತಗೊಂಡದಲ್ಲ, ಈ ಸ್ಮೆಲ್ಲಿಗೆ ತಗೊಂಡದ್ದು ನಾನು. ವೆನಿಲಾ ಕ್ಯಾರಮೆಲ್ಲೋ ಅಂದ್ಕೊಂಡು ನನ್ನ ಫೇವ್ರೆಟ್ ಇದು ಒಂಥರ ಕುಡುವ ತಿಂಬ ಆ ಥರ ಫೀಲ್ ಆಗ್ತದೆ. ಸೊ ನಾನು ಇದನ್ನು ತಗೊಂಡಿದ್ದೆ, ಒಂಥರ ಚಾಕ್ಲೇಟ್ ಸ್ಮೆಲ್ ಆ ಥರ. ಇದು ಒಳ್ಳೆ 24 hours ಮಾಯ್ಶ್ಚರೈಸ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ಹಾಗಾಗಿ ನನಗೆ ತುಂಬ ಇಷ್ಟ. ದೊಡ್ಡ ಬಾಟಲ್ ತಗೊಂಡಿದ್ದೆ, ಎನಿ ಟೈಮ್ ಯೂಸ್ ಆಗ್ತದೆ. ಕೈ ಮುಖಕ್ಕೆ ಹಾಕೋದಿಲ್ಲ ನಾನು, ಕೈ ಮತ್ತು ಕಾಲಿಗೆ ಇದನ್ನೇ ಯೂಸ್ ಮಾಡೋದು ಮಾಯ್ಶ್ಚರೈಸರ್. ಗುಡ್ ಅಂದ್ಕೊಂಡು ನಾನು ಹೇಳ್ತಿದ್ದೆ. ಓಕೆ, ಇದಿಷ್ಟು ನನ್ನ ಸ್ಕಿನ್ ಕೇರ್ ಅಂತ ಹೇಳೋದಿಲ್ಲ ನಾನು, ಬಟ್ ನನ್ನ ಸ್ಕಿನ್ ಪ್ರಾಡಕ್ಟ್ ಇದಿಷ್ಟು. ನಿಮ್ಮ ಸ್ಕಿನ್ನಿಗೆ ಯಾವ ಥರ ಸೂಟ್ ಆಗ್ತ ಕಂಡು ಯೋಚನೆ ಮಾಡಿ ಹೈಕಣಿ. ಅಂತಂದರೆ ಮುಖ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಹಾಳು ಮಾಡ್ಕೋಬೇಡಿ ಅಂದೇಳಿ ನಾನು ಹೇಳೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.